ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಮತ್ತೊಂದು ಸುದ್ದಿಯತ್ತ ಗಮನ ಹರಿಸೋಣ. ಅಸಮರ್ಪಕ ವಿದ್ಯುತ್ ಸರಬರಾಜು ಖಂಡಿಸಿ ಕೋಲಾರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಸ್ಕಾಂ ಕಚೇರಿಗೆ ನುಗ್ಗಿದ ಕಾರ್ಯಕರ್ತರು ಕಚೇರಿಯ ಗಾಜು ಪುಡಿಪುಡಿಗೆಯ್ದು ಅಧಿಕಾರಿಗಳನ್ನು ಕಚೇರಿಯಿಂದ ಹೊರದಬ್ಬಿದ್ರು. ಕಳೆದ 1 ತಿಂಗಳಿಂದ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಗಂಟೆಗೆ 3 ಬಾರಿ ಕರೆಂಟ್ ಕಡಿತಗೊಳಿಸಲಾಗುತ್ತಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು, ರೈತರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಜೆಡಿಎಸ್ ಕಾರ್ಯಕರ್ತರು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಅವಾಂತರ ನಡೆಸಿದರು. ಈ ಕರೆಂಟು ಅಭಾವ ರೈತರನ್ನು ವಿಪರೀತವಾಗಿ ಕಾಡಿಸಿದೆ. ರಾಜ್ಯ ಸರ್ಕಾರ ಇಂಧನ ಖಾತೆಯನ್ನು ಹೊಂದಿರತಕ್ಕಂಥ ಮಂತ್ರಿಗಳಾಗಲಿ ಅಥವಾ ಬೆಸ್ಕಾಂ KPTCL ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಈ ಒಂದು ವಿಷಯದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಕೂಡ ಕಾಳಜಿಯನ್ನು ವಹಿಸದೆ ರೈತರನ್ನು ಕಂಗಾಲಾಗಿ ಮಾಡಿ ಮುಂದಿನ ದಿವಸಗಳಲ್ಲಿ ಅವರು ಒಂದು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭಕ್ಕೆ ಇವರೇ ಕಾರಣಕರ್ತರಾಗ್ತಾ ಇದ್ದಾರೆ. ಒಂದು ಕಡೆ ಕರೆಂಟ್ ಇಲ್ಲ, ಇನ್ನೊಂದು ಕಡೆ ನೀರಿಲ್ಲ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಇವತ್ತು ಸಹ ಪ್ರತಿಭಟನೆ ಕಾವೇರಿತ್ತು. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಧರಣಿ ನಡೆಯಿತು. ಈ ವೇಳೆ ನೀರು ಹಂಚಿಕೆಗೆ ಪಟ್ಟು ಹಿಡಿದಿರೋ ತಮಿಳುನಾಡು ಸಿಎಂ ಜಯಲಲಿತಾ ಹಾಗೂ ಪ್ರಧಾನಿ ಮನಮೋಹನ್ ಸಿಂಗ್ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಅಲ್ಲದೆ ಇವರಿಬ್ಬರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮೈಸೂರು ರಸ್ತೆಯಲ್ಲಿ ಇದರಿಂದಾಗಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಓಕೆ, ಪಕ್ಕದ ಪಾಕಿಸ್ತಾನಕ್ಕೆ ಹೋಗೋಣ. ಪಾಕಿಸ್ತಾನದ ವಿದೇಶಾಂಗ ಸಚಿವೆ ಹೀನಾ ರಬ್ಬಾನಿ ಹಾಗೂ ಪ್ರಧಾನಿ ಜರ್ದಾರಿ ಪುತ್ರನ ಮಧ್ಯೆ ಲವ್ವಿ ಡವಿ ನಡೀತಾ ಇದೆಯಂತೆ. ಹಾಗಂತ ಬಿಲ್ಡ್ಸ್ ಅನ್ನೋ ಬಾಂಗ್ಲಾದೇಶಿ ಟ್ಯಾಬ್ಲಾಯ್ಡ್ ಪತ್ರಿಕೆ ವರದಿ ಮಾಡಿದೆ. ಬಿಲಾವಲ್ ಭುಟ್ಟೋ ಹಾಗೂ ಹೀನಾ ರಬ್ಬಾನಿ ಗಾಢವಾಗಿ ಪ್ರೀತಿಸ್ತಾ ಇದ್ದು ಶೀಘ್ರದಲ್ಲೇ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ನೆಲೆಸಲು ಪ್ಲ್ಯಾನ್ ಮಾಡಿಕೊಂಡಿದ್ದಾರಂತೆ. ಬಿಲ್ವಾಲ್ಗಿಂತ 11 ವರ್ಷ ದೊಡ್ಡವರಾಗಿರುವ ಹೀನಾ ರಬ್ಬಾನಿ 2 ಹೆಣ್ಣು ಮಕ್ಕಳ ತಾಯಿ ಕೂಡ. ಪತಿ ಉದ್ಯಮಿಯಾಗಿರುವ ಫಿರೋಜಾ ಗುಲ್ಜಾರ್ಗೆ ಡಿವೋರ್ಸ್ ಕೊಟ್ಟು ಬಿಲ್ವಾಲ್ ಅವರನ್ನು ವರಿಸಲು ಹೀನಾ ರೆಡಿಯಾಗಿದ್ದಾರೆ. ಈ ವಿಷಯ ಪ್ರಧಾನಿ ಆಸಿಫ್ ಅಲಿ ಜರ್ದಾರಿಗೂ ತಿಳಿದಿದ್ದು ಇವರಿಬ್ಬರ ಸಂಬಂಧ ಮುರಿಯಲು ನಾನಾ ವಿಧದ ಸರ್ಕಸ್ ನಡೆಸಿ ವಿಫಲರಾಗಿದ್ದಾರೆ. ಇತ್ತೀಚೆಗೆ ಬಿಲ್ವಾಲ್ ಬರ್ತ್ಡೇಗೆ ಹೀನಾ ಗ್ರೀಟಿಂಗ್ ಕಾರ್ಡ್ ಒಂದನ್ನು ಕಳಿಸಿದ್ರು. ಅದರಲ್ಲಿ ತನ್ನ ಕೈ ಬರಹದಲ್ಲಿ ತಮ್ಮ ಗಾಢ ಸಂಬಂಧದ ಬಗ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ತಮ್ಮ ಪ್ರೇಮ ಪುರಾಣದ ಬಗ್ಗೆ ಸ್ವತಃ ಬಿಲ್ವಾಲ್ ಭುಟ್ಟೋನೇ ತಂದೆ ಮುಂದೆ ಬಿಚ್ಚಿಟ್ಟಿದ್ದಾನಂತೆ. ಹೀನಾ ಪತಿಗೆ ಡಿವೋರ್ಸ್ ಕೊಟ್ಟ ನಂತರ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಸೆಟಲ್ ಆಗೋದಾಗಿ ಜರ್ದಾರಿಗೆ ತಿಳಿಸಿದ್ದಾನೆ. ಓಕೆ, ಸರಿ. ಹಾಗಿದ್ರೆ ನಾಳೆ ಮತ್ತೆ ಸಿಗೋಣ ನ್ಯೂಸ್ ಲಂಚಲ್ಲಿ. ನಮ್ಮ ನ್ಯೂಸ್ ನಿಮ್ಮ ಲಂಚ್, ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಾಳೆ ಮತ್ತೆ ಸಿಗೋಣ. ನಿಮ್ಮ ಲಂಚ್ ಮುಂದುವರಿಸಿ, ಮುಗಿಸಿದ್ರೆ ನಾವಂತೂ ನ್ಯೂಸ್ ಮುಗಿಸ್ತಾ ಇದ್ವಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಟೇಕ್ ಕೇರ್, ಬಾಯ್.